ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ 5ನೇ ದಿನದ ಸಮಾಧಿ ಉತ್ಖನನ ನಡೆಯುತ್ತೆ. 4ನೇ ದಿನ 8 ಗುಂಡಿ ಶೋಧ, 25 ಮೂಳೆಗಳು ಪತ್ತೆ. ಇವತ್ತು ಏನೆಲ್ಲ ಸಿಗಬಹುದು, ಮತ್ತಷ್ಟು ಮೂಳೆಗಳು ಸಿಗಬಹುದು 5ನೇ ದಿನ. ಈಗ ಈ ಜಾಗ ಇವತ್ತೇನು ಉತ್ಖನನ ಮಾಡ್ತಾರೆ, ಈ ಜಾಗದ ಮೇಲೆ ಸಹಜವಾಗಿ ಭಾರಿ ಕುತೂಹಲ ಇದೆ. ಯಾಕಂದ್ರೆ 9 ಮತ್ತು 10ನೇ ಸ್ಪಾಟ್, ಇಲ್ಲಿ ಸುಮಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಅಂತ ಹೇಳಿದ್ದಾನಂತೆ. ಹೀಗಾಗಿ ಇವತ್ತು 9 ಮತ್ತು 10ನೇ ಸ್ಪಾಟ್, ಈಗಾಗಲೇ ನಮ್ಮ ಪ್ರತಿನಿಧಿ ಏನು ಮಾಹಿತಿಯನ್ನ ನೀಡ್ತಾ ಇದ್ರು ಅಭಿಷೇಕ್, ಆ ವಿವರಣೆಯನ್ನು ಕೊಡ್ತಾ ಇದ್ರು ಎಲ್ಲೆಲ್ಲಿ ಇವತ್ತು ಉತ್ಖನನ ಆಗುತ್ತೆ, ಏನೇನು ಕತೆ ಅಂತ ಹೇಳಿ. ಆ ಬಗ್ಗೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತ ಸ್ಪಾಟ್ಗಳಿದೆ. ಅಭಿಷೇಕ್, ತಾವು ಮಾಹಿತಿಯನ್ನ ನೀಡ್ತಾ ಇದ್ರಿ ಈ ಸ್ಪಾಟ್ಗಳ ವಿಚಾರವಾಗಿ ಮತ್ತು ನೇತ್ರಾವತಿ ನದಿಯ ತಟದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮುಂದುವರಿಸಿರ್ತೀವಿ. ಪಾಟೀಲ್ರೆ, ಮೊದಲನೇದಾಗಿ ಮತ್ತೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಮೊದಲನೇ ದಿನ 1ನೇ ಗುಂಡಿ ಆಯಿತು, ಅದಾದ ನಂತರ 2, 3, 4, 5 ಆಯಿತು. ನಿನ್ನೆ 6, 7, 6ನೇ 1, 2, 3, 4, 5, 6ಕ್ಕೆ ಇಡೀ ದಿನವನ್ನ ತೆಗೆದುಕೊಂಡಿರುವಂತದ್ದು. 7, 8 ನಿನ್ನೆ ಮುಗಿದಿದೆ. ಇವತ್ತು 9 ಆ ಟ್ರಾನ್ಸ್ಫಾರ್ಮರ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಆ ಟ್ರಾನ್ಸ್ಫಾರ್ಮರ್ನ ಪಕ್ಕದಲ್ಲೇ, ಅಂದ್ರೆ ಟ್ರಾನ್ಸ್ಫಾರ್ಮರ್ನ ಬಲಭಾಗದಲ್ಲೇ 9ನೇ ಪಾಯಿಂಟ್ ಇರುವಂತದ್ದು. ಹಾಗೆ ಅದೇ ಲೈನ್ ನಲ್ಲಿ ಮುಂದೆ ಬರ್ತಾ ಹೋದ್ರೆ 9, 10, 11, 12 ಆ ವ್ಯಕ್ತಿ ಹೇಳಿದಂತೆ 9, 10, 11ರಲ್ಲಿ ಖಂಡಿತವಾಗಿಯೂ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತವೆ. ಯಾಕೆಂದ್ರೆ ನಾನಿಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಶವಗಳನ್ನ ಹೂತಿದ್ದೇನೆ. ಇದಾದ ನಂತರ 12ನೇ ಸ್ಪಾಟ್ನ ಬಗ್ಗೆ ಆತ ಖಚಿತವಾದ ಮಾಹಿತಿಯನ್ನ ನೀಡೋದಿಲ್ಲವಾದ್ರೂ ಕೂಡ 13ನೇ ಸ್ಪಾಟ್ನಲ್ಲಿ, ಅಂದ್ರೆ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತ ಜಾಗದಲ್ಲಿ ಕನಿಷ್ಠ ಅಂದ್ರೂ ಲೆಕ್ಕವಿರದಿಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಎಲ್ಲರ ಕುತೂಹಲ 9, 10, 11ರ ಮೇಲೆ ಹಾಗೂ 13ರ ಮೇಲೆ ಇರುವಂತದ್ದು. 9ರಿಂದ 13ನೇ ಪಾಯಿಂಟ್ ಆತ ಏನು ಗುರುತಿಸಿದ್ದಾನೆ ಎಲ್ಲವೂ ಕೂಡ ಒಂದೇ ನೇರವಾದಂತ ಲೈನ್ ನಲ್ಲಿ ಇರುವಂತದ್ದು. ಮತ್ತೊಂದು ಅಂಶ, ಇವತ್ತು ಎಸ್ಐಟಿ ಅಧಿಕಾರಿಗಳು ಯಾವುದೇ ಮಾಧ್ಯಮಗಳಿಗೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಸಿಗದಂತ ರೀತಿಯಲ್ಲಿ ಇವತ್ತು ಕೂಡ ಒಂದಿಷ್ಟು ಪರದೆಯನ್ನ ಅಳವಡಿಸುವಂತದಿರ್ಬೋದು, ಅಗೆದಿರುವಂತ ಗುಂಡಿಗಳಲ್ಲಿ ನೀರು ಸೇರಿದ್ರೂ ಕೂಡ ಅದನ್ನ ತೆಗೆದು ಹಾಕೋದಕ್ಕೆ ಮೋಟಾರ್ ಅನ್ನ ಬಳಸುವಂತದಿರ್ಬೋದು, ಆ ಗುಂಡಿಗಳನ್ನ ಅಯ್ಯೋದಕ್ಕೆ ಬೇರೆ ರಾಜ್ಯದ ಒಂದಿಷ್ಟು ಲೇಬರ್ಗಳು, ಕಾರ್ಮಿಕರನ್ನ ಕರೆದುಕೊಂಡು ಬರಬಹುದು. ಇದಾದ ನಂತರ ಎಲ್ಲ ಅಧಿಕಾರಿಗಳು ಯಾವ ಸ್ಥಳ ಮಹಜರನ್ನ ಮಾಡ್ತಿರ್ತಾರೆ ಆ ಸ್ಥಳದಲ್ಲಿ ಯಾರು ಕೂಡ ಮೊಬೈಲ್ ಅನ್ನ ಬಳಸದಂತೆ ನಿರ್ಬಂಧವನ್ನ ಹೇರೋದು. ಇದೆಲ್ಲ ಆದ ನಂತರ ಆ ವ್ಯಕ್ತಿಯನ್ನ ಮತ್ತೊಮ್ಮೆ ಏನು ಸಿಕ್ಕಿಲ್ಲವಾದರೆ ವಿಚಾರಣೆಗೆ ಒಳಪಡಿಸೋದು. ಇದಿಷ್ಟು ಕೂಡ ನಾವು ಗಮನಿಸ್ತಾ ಇರುವಂತದ್ದು. ಈ ಕಾರಣದಿಂದ ಇವತ್ತು ಕೂಡ ಸುಮಾರು 11:30ರ ವೇಳೆಗೆ ಉತ್ಖನನ ಆರಂಭ ಆಗಿ, ಒಂದು ವೇಳೆ ಅಸ್ಥಿಪಂಜರದ ಕುರುಹು ಏನಾದರೂ ಸಿಕ್ಕಂತ ಸಂದರ್ಭದಲ್ಲಿ ಮಾತ್ರ ಇಡೀ ದಿನ ಈ ಒಂದೇ ಗುಂಡಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಒಂದು ವೇಳೆ ಸಿಕ್ಕಿಲ್ಲವಾದರೆ ಕನಿಷ್ಠ ಪಕ್ಷ 6ರಿಂದ 8 ಅಡಿ ಆಳಕ್ಕೆ ಹೋಗ್ತಿರುವಂತ ಈ ಒಂದು ತಂಡ 8 ಅಡಿಗಳು ಡೆಪ್ತ್ ಹೋದ ನಂತರ ಕೂಡ ಏನೂ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಗುಂಡಿಗೆ ಹೋಗ್ತಾರೆ. ಇದೇ ಪ್ಯಾಟರ್ನ್ ಅನ್ನು ಗಮನಿಸಿದ್ರೆ ಇವತ್ತು ಈ 4 ಪಾಯಿಂಟ್ಗಳಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ನಿರ್ಧಾರವನ್ನ ಎಸ್ಐಟಿ ಕೈಗೊಳ್ಳುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಇವಿಷ್ಟು ಈ ಸದ್ಯದ ಮಟ್ಟಿಗೆ ಇರುವಂತ ಅಪ್ಡೇಟ್. ಪಾಟೀಲ್ ರೇ, ಓಕೆ, ಒಂದೇ ನಿಮಿಷ ಅಭಿಷೇಕ್, ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ 5ನೇ ದಿನದ ಸಮಾಧಿ ಉತ್ಖನನ ನಡೆಯುತ್ತೆ. 4ನೇ ದಿನ 8 ಗುಂಡಿ ಶೋಧ, 25 ಮೂಳೆಗಳು ಪತ್ತೆ. ಇವತ್ತು ಏನೆಲ್ಲ ಸಿಗಬಹುದು, ಮತ್ತಷ್ಟು ಮೂಳೆಗಳು ಸಿಗಬಹುದು 5ನೇ ದಿನ. ಈಗ ಈ ಜಾಗ ಇವತ್ತೇನು ಉತ್ಖನನ ಮಾಡ್ತಾರೆ, ಈ ಜಾಗದ ಮೇಲೆ ಸಹಜವಾಗಿ ಭಾರಿ ಕುತೂಹಲ ಇದೆ. ಯಾಕಂದ್ರೆ 9 ಮತ್ತು 10ನೇ ಸ್ಪಾಟ್, ಇಲ್ಲಿ ಸುಮಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತ ಮಾಹಿತಿಯನ್ನ ಅಂತ ಹೇಳಿದ್ದಾನಂತೆ. ಹೀಗಾಗಿ ಇವತ್ತು 9 ಮತ್ತು 10ನೇ ಸ್ಪಾಟ್, ಈಗಾಗಲೇ ನಮ್ಮ ಪ್ರತಿನಿಧಿ ಏನು ಮಾಹಿತಿಯನ್ನ ನೀಡ್ತಾ ಇದ್ರು ಅಭಿಷೇಕ್, ಆ ವಿವರಣೆಯನ್ನು ಕೊಡ್ತಾ ಇದ್ರು ಎಲ್ಲೆಲ್ಲಿ ಇವತ್ತು ಉತ್ಖನನ ಆಗುತ್ತೆ, ಏನೇನು ಕತೆ ಅಂತ ಹೇಳಿ. ಆ ಬಗ್ಗೆ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತ ಸ್ಪಾಟ್ಗಳಿದೆ. ಅಭಿಷೇಕ್, ತಾವು ಮಾಹಿತಿಯನ್ನ ನೀಡ್ತಾ ಇದ್ರಿ ಈ ಸ್ಪಾಟ್ಗಳ ವಿಚಾರವಾಗಿ ಮತ್ತು ನೇತ್ರಾವತಿ ನದಿಯ ತಟದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮುಂದುವರಿಸಿರ್ತೀವಿ.
ಪಾಟೀಲ್ರೆ, ಮೊದಲನೇದಾಗಿ ಮತ್ತೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಮೊದಲನೇ ದಿನ 1ನೇ ಗುಂಡಿ ಆಯ್ತು, ಅದಾದ ನಂತರ 2, 3, 4, 5 ಆಯ್ತು. ನಿನ್ನೆ 6, 7, 6ನೇ 1, 2, 3, 4, 5, 6ಕ್ಕೆ ಇಡೀ ದಿನವನ್ನ ತೆಗೆದುಕೊಂಡಿರುವಂತದ್ದು. 7, 8 ನಿನ್ನೆ ಮುಗಿದಿದೆ. ಇವತ್ತು 9 ಆ ಟ್ರಾನ್ಸ್ಫಾರ್ಮರ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಆ ಟ್ರಾನ್ಸ್ಫಾರ್ಮರ್ನ ಪಕ್ಕದಲ್ಲೇ, ಅಂದ್ರೆ ಟ್ರಾನ್ಸ್ಫಾರ್ಮರ್ನ ಬಲಭಾಗದಲ್ಲೇ 9ನೇ ಪಾಯಿಂಟ್ ಇರುವಂತದ್ದು. ಹಾಗೆ ಅದೇ ಲೈನ್ ನಲ್ಲಿ ಮುಂದೆ ಬರ್ತಾ ಹೋದ್ರೆ 9, 10, 11, 12 ಆ ವ್ಯಕ್ತಿ ಹೇಳಿದಂತೆ 9, 10, 11ರಲ್ಲಿ ಖಂಡಿತವಾಗಿಯೂ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತವೆ. ಯಾಕೆಂದ್ರೆ ನಾನಿಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಶವಗಳನ್ನ ಹೂತಿದ್ದೇನೆ. ಇದಾದ ನಂತರ 12ನೇ ಸ್ಪಾಟ್ನ ಬಗ್ಗೆ ಆತ ಖಚಿತವಾದ ಮಾಹಿತಿಯನ್ನ ನೀಡೋದಿಲ್ಲವಾದ್ರೂ ಕೂಡ 13ನೇ ಸ್ಪಾಟ್ನಲ್ಲಿ, ಅಂದ್ರೆ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತ ಜಾಗದಲ್ಲಿ ಕನಿಷ್ಠ ಅಂದ್ರೂ ಲೆಕ್ಕವಿರದಿಷ್ಟು ಶವಗಳನ್ನ ಹೂತಿದ್ದೇನೆ ಅಂತ ಆ ವ್ಯಕ್ತಿ ಹೇಳಿರೋದ್ರಿಂದ ಎಲ್ಲರ ಕುತೂಹಲ 9, 10, 11ರ ಮೇಲೆ ಹಾಗೂ 13ರ ಮೇಲೆ ಇರುವಂತದ್ದು. 9ರಿಂದ 13ನೇ ಪಾಯಿಂಟ್ ಆತ ಏನು ಗುರುತಿಸಿದ್ದಾನೆ ಎಲ್ಲವೂ ಕೂಡ ಒಂದೇ ನೇರವಾದಂತ ಲೈನ್ ನಲ್ಲಿ ಇರುವಂತದ್ದು. ಮತ್ತೊಂದು ಅಂಶ, ಇವತ್ತು ಎಸ್ಐಟಿ ಅಧಿಕಾರಿಗಳು ಯಾವುದೇ ಮಾಧ್ಯಮಗಳಿಗೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಸಿಗದಂತ ರೀತಿಯಲ್ಲಿ ಇವತ್ತು ಕೂಡ ಒಂದಿಷ್ಟು ಪರದೆಯನ್ನ ಅಳವಡಿಸುವಂತದಿರ್ಬೋದು. ಅಗೆದಿರುವಂತ ಗುಂಡಿಗಳಲ್ಲಿ ನೀರು ಸೇರಿದ್ರೂ ಕೂಡ ಅದನ್ನ ತೆಗೆದು ಹಾಕೋದಕ್ಕೆ ಮೋಟಾರ್ ಅನ್ನ ಬಳಸುವಂತದಿರ್ಬೋದು. ಆ ಗುಂಡಿಗಳನ್ನ ಅಗೆಯೋದಕ್ಕೆ ಬೇರೆ ರಾಜ್ಯದ ಒಂದಿಷ್ಟು ಲೇಬರ್ಗಳು, ಕಾರ್ಮಿಕರನ್ನ ಕರೆದುಕೊಂಡು ಬರಬಹುದು. ಇದಾದ ನಂತರ ಎಲ್ಲ ಅಧಿಕಾರಿಗಳು ಯಾವ ಸ್ಥಳ ಮಹಜರನ್ನ ಮಾಡ್ತಿರ್ತಾರೆ ಆ ಸ್ಥಳದಲ್ಲಿ ಯಾರು ಕೂಡ ಮೊಬೈಲ್ ಅನ್ನ ಬಳಸದಂತೆ ನಿರ್ಬಂಧವನ್ನ ಹೇರೋದು. ಇದೆಲ್ಲ ಆದ ನಂತರ ಆ ವ್ಯಕ್ತಿಯನ್ನ ಮತ್ತೊಮ್ಮೆ ಏನು ಸಿಕ್ಕಿಲ್ಲವಾದರೆ ವಿಚಾರಣೆಗೆ ಒಳಪಡಿಸೋದು. ಇದಿಷ್ಟು ಕೂಡ ನಾವು ಗಮನಿಸ್ತಾ ಇರುವಂತದ್ದು. ಈ ಕಾರಣದಿಂದ ಇವತ್ತು ಕೂಡ ಸುಮಾರು 11:30ರ ವೇಳೆಗೆ ಉತ್ಖನನ ಆರಂಭ ಆಗಿ, ಒಂದು ವೇಳೆ ಅಸ್ಥಿಪಂಜರದ ಕುರುಹು ಏನಾದರೂ ಸಿಕ್ಕಂತ ಸಂದರ್ಭದಲ್ಲಿ ಮಾತ್ರ ಇಡೀ ದಿನ ಈ ಒಂದೇ ಗುಂಡಿಯಲ್ಲಿ ಕಂಟಿನ್ಯೂ ಮಾಡ್ತಾರೆ. ಒಂದು ವೇಳೆ ಸಿಕ್ಕಿಲ್ಲವಾದರೆ ಕನಿಷ್ಠ ಪಕ್ಷ 6ರಿಂದ 8 ಅಡಿ ಆಳಕ್ಕೆ ಹೋಗ್ತಿರುವಂತ ಈ ಒಂದು ತಂಡ 8 ಅಡಿಗಳು ಡೆಪ್ತ್ ಹೋದ ನಂತರ ಕೂಡ ಏನೂ ಸಿಗ್ಲಿಲ್ಲ ಅಂದ್ರೆ ಮತ್ತೊಂದು ಗುಂಡಿಗೆ ಹೋಗ್ತಾರೆ. ಇದೇ ಪ್ಯಾಟರ್ನ್ ಅನ್ನು ಗಮನಿಸಿದ್ರೆ ಇವತ್ತು ಈ 4 ಪಾಯಿಂಟ್ಗಳಲ್ಲಿ ಏನು ಸಿಗುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ನಿರ್ಧಾರವನ್ನ ಎಸ್ಐಟಿ ಕೈಗೊಳ್ಳುತ್ತೆ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಇವಿಷ್ಟು ಈ ಸದ್ಯದ ಮಟ್ಟಿಗೆ ಇರುವಂತ ಅಪ್ಡೇಟ್. ಪಾಟೀಲ್ರೆ, ಓಕೆ, ಒಂದೇ ನಿಮಿಷ. ಅಭಿಷೇಕ ಸಂಪರ್ಕದಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅಭಿಷೇಕ ಸಂಪರ್ಕದಲ್ಲಿರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಎಲ್ಲೂ ಕೂಡ ಅಂದ್ರೆ ಈ ಮುಖ್ಯ ರಸ್ತೆಯ ಎಡಭಾಗದಲ್ಲಿ, ಅಂದ್ರೆ ಧರ್ಮಸ್ಥಳಕ್ಕೆ ಹೋಗುವಂತ ಮಾರ್ಗದಲ್ಲಿ ಎಡಭಾಗದಲ್ಲಿರುವ ಕಾಡಿನಲ್ಲಿ 4 ಸ್ಪಾಟ್ಗಳಿರುವಂತದ್ದು. ಮುಖ್ಯ ರಸ್ತೆಗೆ ಅಡ್ಡಲಾಗಿ ಇರುವಂತಹ ಸ್ಪಾಟ್ಗಳಿವು. ಇವುಗಳ ಚಿತ್ರಣ ನೇರವಾಗಿ ಜನರಿಗೆ ಕಾಣಿಸುತ್ತೆ ಅನ್ನೋ ಒಂದು ಕಾರಣದಿಂದಾಗಿ ಇವತ್ತು ಕೂಡ ಪೊಲೀಸರು ಒಂದಿಷ್ಟು ಬ್ಯಾರಿಕೇಡಿಂಗ್ ಸಿಸ್ಟಮ್ ಅನ್ನೋದಕ್ಕಿಂತ ಪರದೆಯನ್ನ ಅಳವಡಿಸಿ, ಜೆಸಿಬಿಯನ್ನ ಕರೆಸಿ